ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತೀವಿ. ಬನ್ನಿ, ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 18ನೇ ವಚನ. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನು ಧನ್ಯನು. ಪ್ರಿಯರೇ, ನಿಜವಾದಂಥ ಧನ್ಯರು ಯಾರು? ಯಾರು ಜ್ಞಾನವನ್ನ ಅವಲಂಬಿಸುತ್ತಾರೋ, ಅಂದರೆ ಜ್ಞಾನವನ್ನ ಅಪೇಕ್ಷೆ ಪಡ್ತಾರೋ, ಆಸೆ ಪಡ್ತಾರೋ, ಯಾರು ಜ್ಞಾನವನ್ನ ಹಿಂಬಾಲಿಸ್ತಾರೋ ಅವರು ನಿಜವಾದಂಥ ಧನ್ಯರಂತೆ. ಹಾಗಾದ್ರೆ ಜ್ಞಾನ ಅಂತ ಹೇಳುವಾಗ ಇದು ದೈವಿಕವಾದ ಜ್ಞಾನವನ್ನು ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನಲ್ಲಿರುವಂಥ ಸತ್ಯ ಜ್ಞಾನ, ತಂದೆ ಮಗ ಪವಿತ್ರಾತ್ಮನು ಕೊಡುವಂಥ ತ್ರೈಕವಾದಂಥ ಜ್ಞಾನ, ಮತ್ತೆ ಪರಿಶುದ್ಧತೆ ಉಳ್ಳಂಥ ಜ್ಞಾನ, ರಕ್ಷಣೆಯ ಕುರಿತಾದಂಥ ಜ್ಞಾನ, ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ಳುವಂಥ ಅರಿಯುವಂಥ ಜ್ಞಾನ, ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವಂಥ ದೈವಿಕವಾದ ಜ್ಞಾನ, ಕ್ರಿಸ್ತನ ಬರುವಿಕೆಗಾಗಿ ತಮ್ಮನ್ನ ತಾವು ಸಿದ್ಧಪಡಿಸಿಕೊಳ್ಳುವಂಥ ದೈವಿಕವಾದಂಥ ಜ್ಞಾನ, ಇದು ನಮಗೆ ಅವಶ್ಯವಾಗಿದೆ ಪ್ರೇರೆ. ಇದನ್ನು ಯಾರು ಇಷ್ಟಪಡ್ತಾರೋ, ಯಾರು ಅವಲಂಬಿಸ್ತಾರೋ ಅವರು ನಿಜವಾದ ಧನ್ಯರು. ಅವಲಂಬಿಸೋದು ಅಂದ್ರೆ ಹಿಂಬಾಲಿಸುವಂಥದ್ದು, ಅಂದ್ರೆ ಅನುಸರಿಸುವಂಥದ್ದು. ಪ್ರೇರೆ, ನಾವು ಇವತ್ತು ಲೋಕದಲ್ಲಿ ಅನೇಕ ಜ್ಞಾನಗಳನ್ನ ನೋಡ್ತೀವಿ ಅಲ್ವಾ? ಲೌಕಿಕವಾದ ಜ್ಞಾನ ಅಂತ ಹೇಳ್ತೇವೆ. ಮತ್ತೆ ನಮ್ಮ ಸ್ವಬುದ್ಧಿ ಅಂದ್ರೆ ನಮ್ಮ ಸ್ವಂತ ಜ್ಞಾನಗಳು. ನಾವು ಅನೇಕ ಸಾರಿ ಕಣ್ಣಿಂದ ನೋಡಿ ಮನಸ್ಸಿಗೆ ಇಷ್ಟ ಆಗುವಂತ ಮಾರ್ಗಗಳನ್ನ ನಾವು ಆರಿಸ್ಕೊಂಡು ಹೋಗ್ತೀವಿ. ನಾವು ಕೂಡ ಕೆಲವು ಸಾರಿ ಜ್ಞಾನವಂತರು ಎಂಬುದಾಗಿ ತೋರ್ಪಡಿಸ್ಕೊಳ್ಳೋದಕ್ಕಾಗಿ ನಾವು ಅನೇಕ ಕಾರ್ಯಗಳನ್ನ ಮಾಡೋದಕ್ಕಾಗಿ ಹೋಗಿ ಅನೇಕ ವಿಷಯದಲ್ಲಿ ಸಿಕ್ಕಾಕೊಂಡು ಅದರಿಂದ ನಾವು ವ್ಯಥೆ ಪಡ್ತೀವಿ. ಆದ್ರೆ ದೇವರ ಜ್ಞಾನವು ನಮ್ಮನ್ನ ಶೋಧನೆಗಳಿಂದ, ಶ್ರಮೆಗಳಿಂದ ತಪ್ಪಿಸುವಂಥದ್ದಾಗಿದೆ. ಮತ್ತೆ ದೇವರ ಬರುವಿಕೆಗಾಗಿ ನಮ್ಮನ್ನ ಸಿದ್ಧಪಡಿಸುವಂಥದ್ದಾಗಿದೆ. ದೇವರ ಜ್ಞಾನ ನಾವು ಹೊಂದಿಕೊಳ್ಳುವಾಗ, ದೈವಿಕವಾದ ಜ್ಞಾನವನ್ನ ನಾವು ಅನುಸರಿಸುವಾಗ ಪ್ರೇರೆ ನಿಜವಾದಂಥ ಆತ್ಮಿಕ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತೆ ನಾವು ನಮ್ಮ ರಕ್ಷಕನಾಗಿರೋ ದೇವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ಹಾಗಾದ್ರೆ ನಾವು ಯಾವ ಸಮಯದಲ್ಲಿ ಜೀವಿಸ್ತಾ ಇದ್ದೀವಿ ಅಂದ್ರೆ, ಈಗ ನಾವು ಜೀವಿಸ್ತಿರುವಂತ ಈ ಸಮಯದಲ್ಲಿ ದೇವರ ಬರಣಕ್ಕೂ ನಮಗೂ ನಾವೀಗಿರುವಂತ ಸಮಯಕ್ಕೂ ಎಷ್ಟು ಹತ್ರವಾಗಿದೆ, ದೇವರು ಬರುವಂತ ಬರುವಿಕೆ ಇನ್ನು ಎಷ್ಟು ದೂರವಿದೆಯೋ ಅಥವಾ ಹತ್ರವಿದೆಯೋ ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ನಮಗೆ ದೇವರ ಜ್ಞಾನ ಬಹಳ ಅವಶ್ಯವಾಗಿದೆ. ಹಾಗಾದ್ರೆ ದೇವರು ಅತಿ ಶೀಘ್ರವಾಗಿ ಬರ್ತಿದ್ದಾನೆ, ಯೇಸು ಅತಿ ಶೀಘ್ರವಾಗಿ ಬರ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ಆತನನ್ನ ಬರುವಿಕೆಗಾಗಿ ಸಿದ್ಧತೆಗೊಳ್ಳುವುದಕ್ಕಾಗಿ, ಆತನು ಬರ್ತಿದ್ದಾನೆ ಎಂಬುದಾಗಿ ನಾವು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ದೈವ ಜ್ಞಾನ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಇವತ್ತು ಕುಟುಂಬ ನಡೆಸಲಿಕ್ಕೆ ನಮಗೆ ಜ್ಞಾನ ಬೇಕು, ಮತ್ತೆ ನಾವು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ನಮಗೆ ಜ್ಞಾನ ಬೇಕು, ಮತ್ತೆ ನಮ್ಮ ವ್ಯಕ್ತಿಗತವಾದ ಜೀವಿತವನ್ನ ಒಂದು ಸುಂದರವಾಗಿ, ಆಶೀರ್ವಾದಕರವಾಗಿ ಅಭಿವೃದ್ಧಿ ಹೊಂದುವ ಹಾಗೆ ನಾವು ಜೀವಿಸ್ಬೇಕಂದ್ರೆ ನಮಗೆ ಜ್ಞಾನ ಬೇಕು. ನಾವು ಕೈ ಹಾಕುವ ಕೆಲಸಗಳು ಸಫಲತೆ ಆಗ್ಬೇಕಾದ್ರೆ ನಾವು ಕೈ ಹಾಕುವಂತ ಕೆಲಸ ಒಳ್ಳೇದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಜ್ಞಾನ ಬೇಕು ಪ್ರಿಯರೇ. ಹಾಗಾದ್ರೆ ಜ್ಞಾನವನ್ನು ಕೊಡುವವರು ಯಾರು? ದೇವರೇ ಅಲ್ವಾ? ಹಾಗಾದ್ರೆ ದೇವರೇ ಜ್ಞಾನವನ್ನು ಕೊಡುವವನು. ಜ್ಞಾನವು ಆತನಿಂದಲೇ ಬರ್ತದೆ. ಅದಕ್ಕೆ ನೋಡಿ, ಜ್ಞಾನಿಗಳ ವರವು ಆತನದೇ ಎಂಬುದಾಗಿ ದಾನಿಯೇಲನು ಹೇಳುವುದನ್ನು ನೋಡ್ತೀವಿ. ಹಾಗಾದ್ರೆ ನಿಮ್ಮಲ್ಲಿ ಜ್ಞಾನ ಇಲ್ವಾ? ಅಯ್ಯೋ, ನನಗೆ ಅಷ್ಟೊಂದು ಜ್ಞಾನನೇ ಇಲ್ಲ, ನನ್ನ ಎಲ್ಲರೂ ದಡ್ಡಿ ಅಂತ ಹೇಳ್ತಾರೆ, ನನ್ನ ಕುಟುಂಬ ನಡೆಸೋದಕ್ಕಾಗಿ ಸರಿಯಾದ ಜ್ಞಾನನೇ ನನಗಿಲ್ಲ, ಅಯ್ಯೋ ನನ್ನ ಜೀವಿತವನ್ನು ಹೇಗೆ ಜೀವಿಸಬೇಕು ಎಂಬುದಾಗಿ ಸರಿಯಾದ ಜ್ಞಾನ ಇಲ್ಲದಾಗಿ ನಾನು ನಡ್ಕೊಳ್ತೀನಿ, ಅದರಿಂದ ನಾನು ಎಲ್ಲರೂ ಅವಮಾನ ಪಡಿಸ್ತಿದ್ದಾರೆ, ಅದರಿಂದ ನನ್ನ ಎಲ್ಲರೂ ಹೀಯಾಳಿಸ್ತಿದ್ದಾರೆ ಅಂತೇಳಿ ವ್ಯಥೆ ಪಡ್ತಿದ್ದೀರಾ? ಹಾಗಾದ್ರೆ ಬನ್ನಿ, ಇವತ್ತಿಂದ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿ ಪ್ರೇರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿಜವಾದ ಜ್ಞಾನವು ದೇವರಿಂದ ಬರುವಂತದ್ದಾಗಿದೆ. ಹಾಗಾದ್ರೆ ನೀವು ದೇವರಲ್ಲಿ ಒಪ್ಪಿಸಿ, ಕರ್ತನೆ ನನಗೆ ಜ್ಞಾನವನ್ನ ಕೊಡು, ನಾನು ಕುಟುಂಬವನ್ನು ಹೇಗೆ ನಡೆಸಬೇಕು, ನನ್ನ ಜೀವಿತದಲ್ಲಿ ಹೇಗೆ ನಾನು ಜೀವಿಸಬೇಕು, ನನ್ನ ಪರಿಶುದ್ಧತೆಯಲ್ಲಿ ಹೇಗೆ ಜೀವಿಸಬೇಕು, ನಿನ್ನ ಚಿತ್ತವನ್ನು ಹೇಗೆ ನಾನು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ನನಗೆ ಜ್ಞಾನವನ್ನು ಕೊಡು ಎಂಬುದಾಗಿ ನೀವು ಕೇಳಿಕೊಳ್ಳೋದಾದ್ರೆ ನಿಶ್ಚಯವಾಗಿ ಆತನು ಜ್ಞಾನವನ್ನು ಕೊಡುವನಾಗಿರ್ತಾನೆ.
ಪ್ರಿಯರೇ, ನಾವು ಅನುದಿನವೂ ಜ್ಞಾನ ಮಾರ್ಗವನ್ನು ಅನುಸರಿಸ್ಬೇಕಂದ್ರೆ ನಾವು ದೇವರನ್ನ ಪ್ರಾರ್ಥಿಸುವವರಾಗಿರ್ಬೇಕು, ಮತ್ತೆ ಸತ್ಯವೇದವನ್ನ ಓದಬೇಕು. ದೇವರ ವಾಕ್ಯನ ಓದುವ ಮೂಲಕವಾಗಿ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ. ಯಾಕಂದ್ರೆ ಸತ್ಯವೇದವು ನಮಗೆ ಎಲ್ಲಾ ವಿಧದಲ್ಲೂ ಕೂಡ ಹೇಗೆ ನಾವು ಜ್ಞಾನವಂತರಾಗಿ ಜೀವಿಸಬೇಕೆಂಬುದಾಗಿ ನಮಗೆ ಕಲಿಸಿಕೊಟ್ಟಿದೆ. ಅದಕ್ಕಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಜ್ಞಾನವನ್ನ ಕೊಡುವನಾಗಿದ್ದಾನೆ. ಹಾಗಾದ್ರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನವು ಕಡಿಮೆ ಆಗಿದ್ರೆ ನನ್ನನ್ನು ಕೇಳಿಕೊಳ್ಳ್ರಿ, ನಾನು ನಿಮಗೆ ಅಂಗಿಸದೆ ಅವಮಾನ ಪಡಿಸದೆ ಕೊಡ್ತೀನಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಹೇಳಿದಂತ ಮಾತನ್ನು ನಾವು ನೋಡ್ತೀವಿ. ಹಾಗಾದ್ರೆ ದೇವರ ಬಳಿಯಲ್ಲಿ ಬಂದು ನಾವು ಜ್ಞಾನವನ್ನ ಕೇಳೋದಾದ್ರೆ, ದೇವರ ಬಳಿ ಬಂದು ನಾವು ಜ್ಞಾನವನ್ನ ಅನುಸರಿಸೋದಾದ್ರೆ ದೈವಿಕವಾದ ಸತ್ಯ ಜ್ಞಾನವನ್ನು ನಾವು ಹೊಂದ್ಕೊಳ್ತೀವಿ. ಹಾಗಾದ್ರೆ ಜ್ಞಾನ ಅನ್ನೋದು ಒಂದೇ ಸಾರಿ ಬರಲ್ಲ ಪ್ರೇರೆ, ಹೌದಲ್ವಾ? ಹಾಗಾದ್ರೆ ನಾವು ಅದನ್ನ ಅನುಸರಿಸಬೇಕು. ನಾವು ದೇವರ ವಾಕ್ಯನ ಓದಬೇಕು, ದೇವರ ವಾಕ್ಯನ ಅರ್ಥ ಮಾಡ್ಕೋಬೇಕು, ದೇವರ ವಾಕ್ಯನ ಕೇಳಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುವಾಗ ದೇವರು ನಮ್ಮ ಜೊತೆ ಮಾತನಾಡ್ತಾನೆ. ಓ, ಇದು ದೇವರಿಗೆ ಇಷ್ಟ, ಇದು ಇಷ್ಟ ಇಲ್ಲ, ಇದು ಒಳ್ಳೇದು, ಇದು ಕೆಟ್ಟದ್ದು. ಆಗ ಸತ್ಯವಾದ ದೈವಿಕವಾದ ಜ್ಞಾನ ನಮ್ಮ ಒಳಗಡೆ ಬರ್ತದೆ. ಹಾಗಾದ್ರೆ ಬನ್ನಿ ಪ್ರಾರ್ಥಿಸೋಣ. ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡಿ ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ ಮತ್ತು ಸತ್ಯದ ಜ್ಞಾನವನ್ನ ನಿಮಗೆ ಖಂಡಿತವಾಗಿ ಕೊಡ್ತಾನೆ. ಬನ್ನಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ನಾವು ಸತ್ಯದ ಮಾರ್ಗವನ್ನ ಅನುಸರಿಸುವಂತೆ ಕರ್ತನೆ ನನಗೆ ಕೃಪೆ ಕೊಡಿ. ಜ್ಞಾನವನ್ನ ಅವಲಂಬಿತವಾಗಿ ಅಂದ್ರೆ ಜ್ಞಾನವನ್ನ ಹೊಂದ್ಕೊಳ್ಳುವಂತೆ, ಜ್ಞಾನದ ಮೇಲೆ ಆಧಾರ ಪಡುವಂತೆ ನಿನ್ನ ದೈವಿಕವಾದ ಜ್ಞಾನ ನನಗೆ ಬೋಧಿಸು ಎಂಬುದಾಗಿ ಕೇಳೋದಾದ್ರೆ ನಿಶ್ಚಯವಾಗಿ ಕರ್ತನು ನಿಮ್ಗೆ ಸಹಾಯ ಮಾಡ್ತಾನೆ. ಬನ್ನಿ ಪ್ರೇರೆ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಜ್ಞಾನಿಗಳಲ್ಲಿ ಜ್ಞಾನಿಯಾಗಿದ್ದೀಯಪ್ಪ, ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಜ್ಞಾನಹೀನರನ್ನ ನೀನು ಜ್ಞಾನವಂತನಾಗಿ ಮಾಡುವುದಕ್ಕಾಗಿ ಕರೆದಿದ್ದಿ, ನಿಮಗೆ ವಂದನೆಗಳು ಸ್ವಾಮಿ. ಯಾರೆಲ್ಲ ನಿನ್ನ ಜ್ಞಾನವನ್ನು ಅವಲಂಬಿಸ್ತಾರೋ ಅವ್ರು ನಿಜವಾದ ಧನ್ಯರು ಅಂತ ಹೇಳಿದ್ಯಲ್ಲ ಸ್ವಾಮಿ. ಯಾರೆಲ್ಲ ಕರ್ತನೆ ಪ್ರಾರ್ಥಿಸಿ ದೇವರೇ ನನಗೆ ದೈವಿಕವಾದ ಜ್ಞಾನವನ್ನ ಕೊಡು ಸ್ವಾಮಿ, ನಿನ್ನ ವಾಕ್ಯವನ್ನ ನಾನು ಅನುಸರಿಸಿ ಜೀವಿಸುವಂತೆ, ನಾನು ನಿನ್ನ ಬರುವಿಕೆಗಾಗಿ ಸಿದ್ಧತೆ ಆಗುವುದಕ್ಕೆ ನನಗೆ ಸಹಾಯ ಮಾಡು ದೇವರೇ. ನಾನು ಜ್ಞಾನವಂತನಾಗಿ ಕುಟುಂಬದಲ್ಲಿ ಆತ್ಮಿಕ ಜೀವಿತದಲ್ಲಿ ಜೀವಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತಿದ್ದಾರೋ ಅವ್ರನ್ನ ಆಶೀರ್ವದಿಸು, ಬಲಪಡಿಸು. ನಿನ್ನ ದೈವಿಕ ಜ್ಞಾನವು ಒಬ್ಬೊಬ್ಬರ ಮೇಲೆ ಎಳೆಯಲಿ, ಪ್ರತಿಯೊಬ್ಬೊಬ್ಬರ ಜ್ಞಾನಿಗಳಾಗಿ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳುವಂಥ ದೈವ ಜ್ಞಾನವು, ನಿನ್ನ ಸತ್ಯ ಜ್ಞಾನವು ಪ್ರತಿಯೊಬ್ಬರಿಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.